ಗೈಸ್, ವೆಲ್ಕಮ್ ಬ್ಯಾಕ್ ಟು ನೆನಪು ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ವಿಸಿಟ್ ಮಾಡಿ. ಇನ್ ಕೇಸ್ ವೀಡಿಯೋಸ್ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನನ್ನ ಹತ್ರ ಸ್ಯಾರಿ ಕಲೆಕ್ಷನ್ಸ್ ಇದೆ. ಯಾವ ಥರ ಕಲೆಕ್ಷನ್ಸ್ ಇಟ್ಟಿದ್ದೀನಿ ಏನು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಮತ್ತು ಸ್ಯಾರಿ ಯಾವಾಗೆಲ್ಲ ಪರ್ಚೇಸ್ ಮಾಡಿರೋದು ಏನು ಅಂತೆಲ್ಲ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಮೊದಲನೇದಾಗಿ ಈ ಸ್ಯಾರಿ ಆಫ್ ಆ್ಯಂಡ್ ಆಫ್ ಸ್ಯಾರಿ. ಇದು ಬಂದ್ಬಿಟ್ಟು ಫುಲ್ಲು ಪಲ್ಲು ಮತ್ತು ಫ್ಲಿಟ್ಸಿಗೆ ಬರುತ್ತೆ ಈ ಕಲರು. ಸ್ಯಾರಿ ಫುಲ್ಲು ಈ ಥರ ಏನು ಹೇಳ್ತಾರೆ, ಕ್ರೀಮ್ ಕಲರ್ ಬರುತ್ತೆ. ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ಸ್ಯಾರಿ. ಇದು ನನಗೆ ನನ್ನ ಮದುವೆಯಲ್ಲಿ ಇಲ್ಲಿಂದ ಚೌಟ್ರಿಗೆ ಹೋಗುವಾಗ ಉಟ್ಕೊಂಡಿದ್ದ ಸ್ಯಾರಿ. ಇದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು, ನೋಡ್ತಿರ್ಬೋದು ನೀವು. ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡ್ಕೊಂಡ್ರಂತೂ. ನನಗೆ ಪರ್ಸ್ನಲಾಗಿ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪಿಂಕ್ ಕಲರಲ್ಲಿ ಇಷ್ಟಪಟ್ಟು ತೊಗೊಂಡಿದ್ದೀನಿ ನಾನು. ಮತ್ತು ಇದ್ರ ಬ್ಲೌಸ್ ಹೆಂಗೆ ಬರುತ್ತಪ್ಪ ಅಂತಂದರೆ, ಬ್ಲೌಸ್ ಹೇಗೆ ಹೊಲ್ಸಿದ್ದೀನಿ ಅಂತಂದರೆ, ಇದು ಆಗಲೇ ಒಂದು 8 ಇಯರ್ಸ್ ಬ್ಯಾಕು ನಾನು ಸ್ಟಿಚ್ ಮಾಡಿರೋದು. ಸೊ ಡಿಸೈನು ನನ್ನ ಮಗಳು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಗೈಸ್, ಸಾರಿ. ಈ ಥರ ಬರುತ್ತೆ. ನಾನು ಈ ಥರ ಹೊಲಿಸ್ಕೊಂಡಿದ್ದು ಇದು 8 ಇಯರ್ಸ್ ಬ್ಯಾಕು. ಆವಾಗ ಇದೇ ಥರ ಟ್ರೆಂಡಲ್ಲಿತ್ತು. ಸೊ ಅದಕ್ಕೋಸ್ಕರ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಮತ್ತೆ ನಾನು ವೇರ್ ಮಾಡಿರೋ 2 ಟೈಮ್ಸ್ ವೇರ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ವೇರ್ ಮಾಡಿಲ್ಲ ಈ ಸ್ಯಾರಿನ. ಇದೊಂದು. ಮತ್ತು ಅದು ನಾನು ಇಲ್ಲಿಂದ ಚೌಟ್ರಿಗೆ ಹೋಗುವಾಗ ಇಸ್ಕೊಟ್ಟಿದ್ದ ಸ್ಯಾರಿ ಅದು, ನಮ್ಮ ಅಣ್ಣವರು. ಮತ್ತು ಇನ್ನೂ ಒಂದು ಸ್ಪೆಷಲ್ ಸ್ಯಾರಿ ನನಗೆ ಏನಪ್ಪ ಅಂತಂದರೆ, ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಬ್ಲೌಸ್ ಈ ರೀತಿ ಹೊಲಿಸಿದ್ದೀನಿ. ಅಂದರೆ ಸ್ಟೋನ್ ವರ್ಕ್ ಇದು ಫುಲ್ಲು. ಈಗೆಲ್ಲ ಈ ಸ್ಯಾರಿ ವೇರ್ ಮಾಡೋಕ್ಕೆ ಇಷ್ಟ, ಬಟ್ ಬ್ಲೌಸ್ ಎಲ್ಲ ಆಗೋದಿಲ್ಲ. ಸೊ ಅವಾಗ ತುಂಬ ಸಣ್ಣ ಇದ್ದೆ. ಈಗ ಸ್ವಲ್ಪ ಪಾಪು ಎಲ್ಲ ಆದಮೇಲೆ ದಪ್ಪ ಆಗಿಬಿಟ್ಟಿದ್ದೀನಿ. ಮತ್ತು ನೆಕ್ಸ್ಟು ಸ್ಯಾರಿ ಬಂದು ನನಗೆ ಸ್ಪೆಷಲ್ ಸ್ಯಾರಿನೇ. ಆಲ್ಮೋಸ್ಟ್ ನಾನು ತೋರಿಸೋದೆಲ್ಲನೂ ನನ್ನ ಫೇವ್ರೆಟ್ ಸ್ಯಾರೀಸು. ಮತ್ತು ಈಗ ತೋರಿಸ್ತಾ ಇರೋ ಸ್ಯಾರಿ ಬಂದು ಫಸ್ಟ್ ಟೈಮು ನಮ್ಮ ಹಸ್ಬೆಂಡ್ ನನಗೆ ಅಂತ ಇಸ್ಕೊಟ್ಟಿದ್ದ ಸ್ಯಾರಿ. ಇದು ತುಂಬ ಇಷ್ಟಪಟ್ಟು ನೋಡ್ಬಿಟ್ಟು ಬಂದುಬಿಟ್ಟಿದ್ವಿ ನಾವು. ಇಷ್ಟಪಟ್ಟಿದ್ದೆ ನಾನು. ಏನಕ್ಕೋ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ. ಅವಾಗ ಈ ಸ್ಯಾರಿ ತುಂಬ ಇಷ್ಟ ಆಗೋಗಿತ್ತು, ಕಲರ್ ಕಾಂಬಿನೇಷನು. ನೋಡ್ಬಿಟ್ಟು ಇಷ್ಟಪಟ್ಟು ಬಂದುಬಿಟ್ಟಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡು ನೋಡಿಬಿಟ್ಟು ಯಾವಾಗ ಹೋಗಿ ತೊಗೊಂಡು ಬಂದರು ಏನು ಅಂತ ಸಹ ನನಗೆ ಗೊತ್ತಿಲ್ಲ. ತುಂಬ ಪಟ್ಟಿದ್ದೆ. ಆಮೇಲೆ ಸರ್ಪ್ರೈಸಾಗಿ ತೊಗೊಬಂದು ಕೊಟ್ಟರು ನನಗೆ. ಫುಲ್ಲು ಖುಷಿ ಆಗಿಬಿಡ್ತು ನನಗೆ ಅವತ್ತಂತೂ. ಈ ಸ್ಯಾರಿ ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು ಅಂತ ತುಂಬ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ, ತುಂಬ ಸ್ಪೆಷಲ್ ಸ್ಯಾರಿ ಇದು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿದೆ. ನೆವಿ ಬ್ಲೂ ಕಲರು. ಬ್ಲೂ ಅಂದರೆ ನನಗೆ ಆಲ್ಮೋಸ್ಟು ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಇದು ಕೂಡ ನನ್ನದು ಸ್ಪೆಷಲ್ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಗ್ರೀನ್ ಕಲರ್, ಅಂದರೆ ಪಿಸ್ತಾ ಗ್ರೀನ್ ಇದು, ಮತ್ತು ಲೈಟ್ ಗ್ರೀನು. ಕಲರ್ ಕಾಂಬಿನೇಷನ್ನು ಪರ್ಪಲ್ ಇದೆ. ಇದು ಒಂದು ನನಗೆ ಎಂಗೇಜ್ಮೆಂಟಲ್ಲಿ ನಮ್ಮ ಹಸ್ಬೆಂಡ್ ಮನೆ ಕಡೆಯಿಂದ ತಂದಿದ್ದಂಥ ಸೀರೆ. ಇದು ತುಂಬ ರಿಚ್ ಆಗಿದೆ, ರಿಚ್ ಲುಕ್ ಇದೆ ಸ್ಯಾರಿ. ಮತ್ತು ಪಲ್ಲು ಅಂತೂ ಸೂಪರಾಗಿದೆ. ಇದು ಕಲರ್ ಕಾಂಬಿನೇಷನು. ಇದು ಒಂದೇ ಟೈಮು ವೇರ್ ಮಾಡಿದ್ದು. ಕಾಂಚೀಪುರಮಿಂದ ತಂದು ಕೊಟ್ಟಿದ್ದಾರೆ ನನಗೆ ಸ್ಯಾರಿ. ಇದು ತುಂಬ ಇಷ್ಟ ಆಯಿತು ನನಗೆ ಕಲರು. ನಮ್ಮ ಹಸ್ಬೆಂಡ್ ಸೆಲೆಕ್ಷನ್ ಮಾಡಿದ್ದಂತೆ. ಕಲರ್ ಕಾಂಬಿನೇಷನ್ ಸೂಪರಾಗಿದೆ. ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ತೊಗೊಬಂದು ಕೊಟ್ಟಿರೋದು. ಇದು ಒಂದೇ ಸಲ ವೇರ್ ಮಾಡಿರೋದು. ಮತ್ತು ಇವಾಗ ಸ್ಯಾರಿ ಅಂತಂದೇ ಹೆವಿ ಅನಿಸ್ಬಿಡುತ್ತಲ್ಲ. ಸೊ ಅದಕ್ಕೋಸ್ಕರ ಇದನ್ನು ವೇರ್ ಮಾಡೋಕ್ಕೆ ಮತ್ತೆ ಟೈಮೇ ಸಿಕ್ಕಿಲ್ಲ ನನಗೆ. ಇದ್ರ ಬ್ಲೌಸ್ ಹೇಗೆ ಹೊಲ್ಸ್ಕೊಟ್ಟಿದ್ದಾರೆ ಅಂದರೆ ನಮ್ಮ ಹಸ್ಬೆಂಡು, ಎಂಗೇಜ್ಮೆಂಟ್ ಸ್ಯಾರಿ ಅಲ್ವಾ, ಸೊ ಅವರೇ ಸ್ಟಿಚ್ ಮಾಡಿಕೊಟ್ಟಿದ್ದು ನನಗೆ. ಆವಾಗೆಲ್ಲ ಸ್ಟೋನ್ ವರ್ಕೇ ಟ್ರೆಂಡಲ್ಲಿತ್ತು. ಸೊ ಅದೇ ಥರನೇ ಹೊಲ್ಸ್ಕೊಂಡಿದ್ದೀನಿ.
ನೋಡಿ ಈ ಥರ ಸ್ಟೋನ್ ವರ್ಕು ಮತ್ತು ಹಿಂದೆಗಡೆ ಬುಟ್ಟ ಇಕ್ಸಿದ್ದೆ. ಈ ಥರ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಇದು. ಸೊ ಇದು ಕೂಡ ನನಗೆ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ನನ್ನ ಹತ್ರ ಇರೋದೆಲ್ಲ ಆಲ್ಮೋಸ್ಟು ನಾನು ಸ್ಯಾರೀಸ್ ಜಾಸ್ತಿ ತೊಗೊಳ್ಳಲ್ಲ. ತೊಗೊಂಡ್ರೆ ತುಂಬ ಇಷ್ಟಪಟ್ಟ ಅಂದರೆ ಮಾತ್ರನೇ ನಾನು ತೊಗೊಳ್ಳೋದು. ಮತ್ತು ನೆಕ್ಸ್ಟ್ ಸ್ಯಾರಿ ಬಂದು ನನ್ನ ರಿಸೆಪ್ಷನ್ ಸ್ಯಾರಿ. ಆಲ್ಮೋಸ್ಟು ನಂದೊಂದು ವ್ಲಾಗ್ ಇದೆ, ನಮ್ಮ ಮಾವನ ಮದುವೆ ಮಾವನ ಮಗನ ಮದುವೆ ವ್ಲಾಗು. ಅದರಲ್ಲಿ ನಾನು ವೇರ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಇಷ್ಟ ಈ ಸ್ಯಾರಿ ನನಗೆ. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಆವಾಗ ರೆಡ್ ಕಲರ್ ಟ್ರೆಂಡಲ್ಲಿತ್ತು, ಸೊ ಅವಾಗ ತೊಗೊಂಡಿದ್ದು. ಮತ್ತು ಇದು ಬೀಡ್ಸ್ ಎಲ್ಲ ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಹಾಕ್ಸಿರೋದು ನಾನು. ಈಗಲೂ ಸಹ ಒಂದೇ ಒಂದು ಬೀಡ್ಸು ಸಹ ಬಿದ್ದಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಪ್ಯೂರ್ ರೇಷ್ಮೆ ಸ್ಯಾರಿ ಇದು, ಪ್ಯೂರ್ ರೇಷ್ಮೆ ಸ್ಯಾರಿ ನನ್ನದು. ತುಂಬ ಕಾಸ್ಟ್ಲಿ. ಆವಾಗ ಒಂದು ಇದು 28,000. ಸೊ ನಾನು ಇಷ್ಟಪಟ್ಟೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಮನೇಲಿ ಇಸ್ಕೊಟ್ರು. ಇದು ಕೂಡ ನನಗೆ ತುಂಬ ಸ್ಪೆಷಲ್ ಸ್ಯಾರಿ ಇದು. ಇದಕ್ಕೆ ಇದ್ರ ಬ್ಲೌಸು ಹೇಗೆ ಹೊಲಿಸಿದ್ದೆ ಅಂತಂದರೆ, ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ನಾನು ಹಾಕೋದೇ ಡ್ರೆಸ್ಸು ಆಗಿರ್ಬೋದು, ಸ್ಯಾರಿನೂ ಆಗಿರ್ಬೋದು 3/4 ಹೊಲ್ಸೋದು ಜಾಸ್ತಿ. ನಾನು ಶಾರ್ಟ್ ಹೊಲ್ಸೋದು ರೇರು ನಾನು. ಸೊ ಅದಕ್ಕೋಸ್ಕರ ಆಮೇಲೆ ಇದು ಫುಲ್ ಸ್ಲೀವ್ ಹೊಲಿಸಿದ್ದೆ. ಇದು ವರ್ಕ್ ಮಾಡಿಸಿದ್ದೆ ನಾನು, ಎಂಬ್ರಾಯ್ಡ್ರಿ ವರ್ಕು. ಮತ್ತು ಬ್ಯಾಕಲ್ಲಿ ಈ ಥರ ಇತ್ತು, ಫುಲ್ಲು ವರ್ಕ್. ಇದು 8 ಇಯರ್ಸ್ ಆದ್ರೂ ಇನ್ನೂ ಒಂಚೂರು ಸ್ಟಿಚ್ ಆಗಿರ್ಬೋದು ಏನೂ ಸಹ ತೊಂದರೆ ಆಗಿಲ್ಲ ನನಗೆ. ಮತ್ತು ಬ್ಯಾಕ್ ಸೈಡು ಈ ಥರ ಇರಿಸಿದ್ದೆ ಡಿಸೈನು. ಇದೆಲ್ಲ ಆವಾಗ 2018-17 ಇಯರ್ಸಲ್ಲಿ ರೆಡ್ ಕಲರ್ ಸ್ಯಾರಿ ಟ್ರೆಂಡಲ್ಲಿತ್ತು. ಸೊ ಅದಕ್ಕೆ ನಾನು ತೊಗೊಂಡೆ. 3/4 ಸ್ಲೀವ್ ಇದು. ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ, ಕ್ವಾಲಿಟಿನೂ ಚೆನ್ನಾಗಿದೆ. ನನಗೆ ರೆಡ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಇಷ್ಟ ಈ ಸ್ಯಾರಿ ನನಗೆ. ನೆಕ್ಸ್ಟು ಒಂದು ಏನಪ್ಪ ಎಲ್ಲ ಬಾರ್ಡರ್ ಸ್ಯಾರಿನೇ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಆಲ್ಮೋಸ್ಟ್ ನನ್ನ ಹತ್ರ ಇರೋದೆಲ್ಲ ಬಾರ್ಡರ್ ಸ್ಯಾರಿ, ಫಂಕ್ಷನ್ ವೇರ್ ಸ್ಯಾರೀಸೇ. ಈ ಥರ ಸಿಂಪಲ್ ಸ್ಯಾರೀಸ್ ಇರೋದು ಕಮ್ಮಿನೇ. ಯಾಕಂದರೆ ಈ ಥರ ಸ್ಯಾರೀಸ್ ನಾನು ಉಡಲ್ಲ ಅನ್ನೋಕ್ಕಿಂತ ಡೈಲಿ ವೇರ್ ಮಾಡೋರಿಗಾದರೆ ಯೂಸ್ ಆಗುತ್ತೆ. ಸೊ ನಾನು ಉಡೋದೇ ಆ ಫಂಕ್ಷನ್ಗೆ, ಫೆಸ್ಟಿವಲ್ಸ್ಗೆ. ಅದರಿಂದ ನಾನು ಸಿಂಪಲ್ ಸ್ಯಾರೀಸ್ ಹೊಲಿಸಿರೋದು ಸೊ ಕಮ್ಮಿ. ಇವಾಗ ಅದೊಂದು ಸಿಂಪಲ್ ಸ್ಯಾರೀಸು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಏನಿದ್ರು ಬಾರ್ಡರ್ ಸ್ಯಾರೀಸು, ರೇಷ್ಮೆ ಸ್ಯಾರಿ ಯಾವುದಿದೆ ಅದನ್ನು ತೋರಿಸ್ತೀನಿ. ಮತ್ತು ಇದು ಕೇರಳ ಸ್ಯಾರಿ ಥರ. ಇದನ್ನು ತೊಗೊಳಕ್ಕೆ ಹೋದಾಗ ನಾನು ಫಸ್ಟು ಬ್ಲೂ ಕಲರ್ ಸ್ಯಾರಿ ತೋರಿಸೋದ್ನಲ್ಲ, ಅದು ಇಷ್ಟ ಆಗ್ಬಿಡ್ತು ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡು ಅದನ್ನು ತೊಗೊಂಡಿದ್ದೀನಿ. ಇದು ಅದೇ ಕೇರಳ ಸ್ಯಾರಿ ಬರುತ್ತಲ್ಲ ಆ ಥರ ಸ್ಯಾರಿ ಇದು. ಮತ್ತು ಇದ್ರದ್ದು ಬ್ಲೌಸು ಈ ಥರ ನೆಕ್ ಪ್ಯಾಟ್ರನಲ್ಲಿ ಹೊಲಿಸಿದ್ದೀನಿ. ಬ್ಯಾಕ್ ಸೈಡು ಈ ಥರ ನೆಕ್ ಡಿಸೈನು. ಆಮೇಲೆ ಈ ಸ್ಯಾರಿ ಬಂದು ಈ ಕಾಂಬಿನೇಷನ್ ಸ್ಯಾರಿ ತುಂಬಾ ಸೂಪರ್ ಕಾಂಬಿನೇಷನ್ನು ಇದು. ಇದು ಎಲ್ಲಿ ತೊಗೊಂಡಿದ್ದಪ್ಪ ಅಂತಂದರೆ, ಇದು ನಮ್ಮ ಅಣ್ಣನ ಮದುವೆಯಲ್ಲಿ ತೊಗೊಂಡಿದ್ದು. ನಮ್ಮ ಅಣ್ಣ ಉರಿಸ್ಕೊಟ್ಟಿದ್ದು ನನಗೆ ಅಮ್ಮನ ಮನೆ ಕಡೆಯಿಂದ. ಈ ಸ್ಯಾರಿ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದೆ ಇದು ಕಾಂಬಿನೇಷನು. ಮತ್ತು ಬಿಗ್ಗು ಮ್ಯಾಂಗೋ ಬಾರ್ಡರು ಸೂಪರಾಗಿದೆ. ಇದಕ್ಕೆ ನಾನು ಬಂದ್ಬಿಟ್ಟು ಕುಚ್ಚು ಹಾಕ್ಸಿದ್ದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಕುಚ್ಚು ಹಾಕ್ಸಿದ್ದೆ. ಸಖತ್ತಾಗಿತ್ತು ಸಹ, ವೇರ್ ಮಾಡಿದ್ದೀನಿ. ಇದ್ರದ್ದೇನಾದ್ರು ಫೋಟೋಸು, ನಾನು ವೇರ್ ಮಾಡಿರೋ ಫೋಟೋಸ್ ಅಟ್ಯಾಚ್ ಮಾಡೋಕ್ಕಾದ್ರೆ ಅಟ್ಯಾಚ್ ಮಾಡ್ತೀನಿ, ಇಲ್ಲಾಂತಂದರೆ ಹಂಗೆ ಬಿಡ್ತೀನಿ. ಸೊ ಈ ಸ್ಯಾರಿನೂ ತುಂಬ ಚೆನ್ನಾಗಿದೆ. ಇದು ತುಂಬ ಈ ಬಟರ್ ಸಿಲ್ಕ್ ಬರುತ್ತಲ್ಲ ಆ ಥರ ಮಾಡಲ್ ಇದು. ಸಖತ್ತಾಗಿದೆ ಕಾಂಬಿನೇಷನು. ಇದ್ರ ಬ್ಲೌಸ್ ಅಂತೂ ಯಾವ ಥರ ಹೊಲಿಸಿದ್ದೀನಿ ಅಂತಂದರೆ, ಇದು ಫುಲ್ ಹ್ಯಾಂಡು, ಅಂದರೆ ಮಾಮೂಲಿ ಶೋಲ್ಡರ್ ಲೆವೆನ್ನು. ಬ್ಯಾಕ್ ಸೈಡಲ್ಲಿ ನೆಟ್ ಇಕ್ಸಿದ್ದೀನಿ.
ನೆಟ್ಟಿಕ್ಕಿ ಸ್ಟಿಚ್ ಮಾಡಿಸಿದ್ದೀನಿ. ತುಂಬಾ ಒಳ್ಳೆ ಕಾಂಬಿನೇಷನ್ ಸ್ಯಾರಿ ಇದು ಕೂಡ. ಈ ಸ್ಯಾರಿ ಇದು ಬನಾರಸ್ ಸಿಲ್ಕ್, ಇದು ಟ್ರೆಂಡಲ್ಲಿ ಇತ್ತಲ್ವಾ ಆ ಸ್ಯಾರಿ ಇದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿದೆ. ಇದು ನನಗೆ ಗಿಫ್ಟಿಗೆ ಬಂದಿತ್ತು. ಇದು ಆಫೀಸಲ್ಲಿ ಬರ್ಡೇಗೆ ಗಿಫ್ಟ್ ಅಂತೇಳಿ ಆಫೀಸಲ್ಲಿ ಕೊಡಿಸಿದ್ದು ಸ್ಯಾರಿ. ಇದ್ರ ಬ್ಲೌಸು ಯಾವ ಥರ ಹೊಲಿಸಿದ್ದೀನಪ್ಪ ಅಂತಂದರೆ ಈ ಥರ ಬ್ಯಾಕ್ ನೆಕ್ ಫುಲ್ಲು ಈ ಥರ ಹೊಲಿಸಿದ್ದೀನಿ. ಕಾಂಬಿನೇಷನಲ್ಲಿ ಬುಟ್ಟ ಸಿಕ್ಕಿದ್ದೀನಿ ಮತ್ತು ಫುಲ್ ಹ್ಯಾಂಡು ಈ ಥರ. ಇದು ಫ್ರಂಟ್ ಹುಕ್ ಇದೆ. ಇದು ಚೆನ್ನಾಗಿದೆ ಕಾಂಬಿನೇಷನು. ಸಾಫ್ಟ್ ಬನಾರಸ್ ಸಿಲ್ಕ್ ಗೊತ್ತಲ್ವ ಅದೇ ಥರ. ನೆಕ್ಸ್ಟು ಸೇಮ್ ಬನಾರಸ್ ಸಿಲ್ಕಲ್ಲಿ ಇನ್ನೂ ಒಂದು ಸ್ಯಾರಿ ಇದೆ ನನ್ನ ಹತ್ರ. ಅದು ಯಾವಾಗ ತೊಗೊಂಡಿದ್ದಪ್ಪ ಅಂತಂದರೆ ಸೇಮ್ ಆಫೀಸಲ್ಲಿ ದಸರಾ ಪೂಜೆ ಇತ್ತು, ಆವಾಗ ಆಫೀಸಲ್ಲಿ ಎಲ್ಲರೂ ಒಂದೇ ಥರ ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದು ಸ್ಯಾರಿ ಇದು ಅಷ್ಟೇ ಫುಲ್ಲು ಸಾಫ್ಟು ಬಟರ್ ಸಿಲ್ಕು ಬನಾರಸ್ ಸ್ಯಾರಿ ಅಲ್ವಾ, ತುಂಬಾ ಸಾಫ್ಟು, ಸಖತ್ತಾಗಿ ಕಾಣಿಸುತ್ತೆ ನನಗೆ. ನೋಡ್ತಾ ಇರ್ಬೋದು ನೀವೇ, ಗ್ರ್ಯಾಂಡ್ ಲುಕ್ ಬರುತ್ತೆ ಇದು. ಇದಕ್ಕೆ ಬಂದ್ಬಿಟ್ಟು ನಾನು ಬ್ಯಾಕ್ ಕೊಡಿಸಿದ್ದು, ಆವಾಗ ಇದು ಟ್ರೆಂಡಲ್ಲಿ ಇತ್ತಲ್ವ ಸೊ ಅದೇ ಥರನೇ ಹೊಲಿಸಿದ್ದೀನಿ. ಇದು ಬ್ಯಾಕ್ ಹುಕ್ಕು, ಈ ಥರ ಸ್ಲೀವ್, ಇಲ್ಲಿ ಬಫ್ ಬರುತ್ತೆ, ಈ ಥರ ಫುಲ್ ಸ್ಲೀವ್ ಥರ ಈ ಥರ ಇಡ್ಸಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೂ ಅಷ್ಟೇ ಸ್ಯಾರೀಸ್ ಜಾಸ್ತಿ ವೇರ್ ಮಾಡಲ್ಲ ನಾನು, ಎಲ್ಲಾದರೂ ಫಂಕ್ಷನು ಊರಿಗೆ ಆ ಥರ ಹೋದರೆ ಮಾತ್ರನೇ ಹಾಕ್ಕೊಳ್ಳೋದು. ನೆಕ್ಸ್ಟು ಸ್ಯಾರಿ ಅಂದರೆ ಈ ಸ್ಯಾರಿ ಗ್ರೀನ್ ವಿತ್ ಟೊಮೆಟೊ ಪಿಂಕ್ ಕಲರ್. ಇದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಹಸ್ಬೆಂಡ್ ಇಸ್ಕೊಟ್ಟಿದ್ದ ಸ್ಯಾರಿ ಇದು. ಇದ್ರ ಬ್ಲೌಸು ಒಂದು ಸಿಂಪಲಾಗಿ ಹೊಲಿಸ್ಕೊಂಡಿದ್ದೆ ಈ ಥರ. ಇದು ಒಂದು ಸ್ಯಾರಿ ಇದೆ. ನೆಕ್ಸ್ಟ್ ಸ್ಯಾರಿ ಬಂದು ಈ ಕಾಂಬಿನೇಷನು, ಇದು ಆಲ್ರೆಡಿ ಇರೋ ಕಾಂಬಿನೇಷನ್ನೇ. ಈ ಕಾಂಬಿನೇಷನ್ ಇಷ್ಟ ಅಂತ ತೊಗೊಂಡಿದ್ದು. ಇದು ನನಗೆ ಇದು ಸಹ ಅಷ್ಟೇ ಗಿಫ್ಟಾಗಿ ನನ್ನ ಮಗಳು ಕಿವಿ ಚುಚ್ಚೋ ಶಾಸ್ತ್ರ ಇತ್ತು, ಆವಾಗ ನಮ್ಮ ಅಣ್ಣ ಅತ್ತಿಗೆ ಕೊಡಿಸಿದ ಸ್ಯಾರಿ ಇದು. ಇದ್ರ ಬ್ಲೌಸ್ ಬಂದು ಇದು ಬ್ಯಾಕ್ ಹುಕ್ಕೇನೆ ಸೇಮು, ಈ ಥರ ನೆಕ್ ಪ್ಯಾಟ್ರನಲ್ಲಿ ಬ್ಯಾಕ್ ಹುಕ್ ಇದೆ. ಈ ಥರ ಸಿಂಪಲಾಗಿ ಹೊಲಿಸ್ಕೊಂಡಿದ್ದು. ನೆಕ್ಸ್ಟು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ದೆ ನಾನು, ಆವಾಗ ವೇರ್ ಮಾಡಿದ್ದಂಥ ಸ್ಯಾರಿ ಇದು. ಇದು ಯಾವ ಕಲರ್ ಅಂತಂದರೆ ಪಿಕಾಕ್ ಕಲರ್ ಬರುತ್ತಲ್ಲ, ಪಿಕಾಕ್ ಗ್ರೀನು, ಆ ಕಲರ್ ಸ್ಯಾರಿ ಇದು. ಇದಕ್ಕೂ ಅಷ್ಟೇ ನಾನು ಕುಚ್ಚಾಕ್ಸಿಟ್ಟಿದ್ದೆ. ತುಂಬಾ ಒಳ್ಳೆ ಕಲರ್ ಇದು, ನನಗಂತೂ ತುಂಬಾ ಇಷ್ಟ ಈ ಸ್ಯಾರಿ. ಕಾಂಬಿನೇಷನ್ ಪಿಕಾಕ್ ಗ್ರೀನ್ ಅಲ್ವಾ, ಚೆನ್ನಾಗಿ ಕಾಣಿಸೇ ಇರುತ್ತೆ ಫೇರಾಗಿ ಇರೋರಿಗೆ. ಇದು ಪಲ್ಲು ಈ ಥರ ಗ್ರೀನಿಶ್ ಬರುತ್ತೆ. ಇದ್ರ ಬ್ಲೌಸು ಬಂದ್ಬಿಟ್ಟು ಈ ಥರ ಹೊಲಿಸಿದ್ದೀನಿ. ಹಿಂದೆ ನಾನು ಕಟ್ಟೋದು ಇಕ್ಕಿಲ್ಲ ಅಂತಂದರೆ ನನಗೆ ಸಮಾಧಾನನೇ ಇಲ್ಲ. ಆ ಥರ ಇಕ್ದಿರ ಯಾವ ಬ್ಲೌಸು ನಾನು ಹೊಲಿಸಿಲ್ಲ, ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ನನಗೆ. ಸೊ ಅದಕ್ಕೋಸ್ಕರ ಇದೊಂದು ಸ್ಯಾರಿ ಆಯಿತು. ಇನ್ನೂ ಒಂದು ಸ್ಯಾರಿ ಇದೆ, ಮ್ಯಾರೇಜಲ್ಲಿ ನಮ್ಮ ಅಣ್ಣ ಇಸ್ಕೊಟ್ಟಿದ್ದ ಸ್ಯಾರಿ ಇದು. ಗ್ರ್ಯಾಂಡ್ ಸ್ಯಾರಿ ಇದು. ಇದು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಆಸೆ. ಇದನ್ನು ಸ್ಟಿಚ್ ಮಾಡ್ಸೋಕೆ ಕೊಡೋದಕ್ಕೆ ಇನ್ನೂ ಟೈಮೇ ಕೂಡ ಬಂದಿಲ್ಲ. ಸೊ ಯಾವಾಗ ಸ್ಟಿಚ್ ಮಾಡೋದಕ್ಕೆ ಕೊಡ್ತೀನಿ ಅಂತ ಗೊತ್ತಿಲ್ಲ. ತುಂಬಾ ಗ್ರ್ಯಾಂಡ್ ಇದೆ. ಮ್ಯಾರೇಜಲ್ಲಿ ಇಸ್ಕೊಟ್ಟಿರೋ ಸ್ಯಾರಿ ಇನ್ನೂ ಸ್ಟಿಚ್ ಮಾಡ್ದಿರ ಹಂಗೆ ಇಟ್ಕೊಂಡಿದ್ದೀನಿ. ಕೊಡಬೇಕು ಈ ಸ್ಯಾರಿ ಕೂಡ. ನೆಕ್ಸ್ಟ್ ಯಾವ್ದಾದ್ರು ಫೆಸ್ಟಿವಲ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು ಇತ್ತಂತಂದರೆ ಆವಾಗ ಸ್ಟಿಚ್ ಮಾಡಿಸಿ ವೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಗ್ರ್ಯಾಂಡ್ ಸ್ಯಾರಿ ಕಲೆಕ್ಷನ್ಸ್.
ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಏನಾದರೂ ಒಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಾನು ಸಹ ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಔಟಿಂಗ್ ಎಲ್ಲ ಹೋಗೋದು ಆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ವಿಡಿಯೋ ಮಾಡಿಟ್ಟಿದ್ದೀನಿ ಬಟ್ ಎಡಿಟಿಂಗ್ ಮಾಡಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇಲ್ಲಿಗಿಂದ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.